ಎಲ್ಲರಿಗೂ ನಮಸ್ಕಾರ. ಅಂತೆ ಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧಿ ಹೊಂದಿರುವ ತಾಲೂಕಿನ ನಾಗಲಮಡಿಕೆಯ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಪುಷ್ಯ ಶುದ್ಧ ಷಷ್ಠಿ ಅಂಗವಾಗಿ ಭಾನುವಾರ ವಿಜೃಂಭಣೆಯಿಂದ ನಡೆಯಿತು. ಉತ್ಸವ ಮೂರ್ತಿಗಳನ್ನು ರಥೋತ್ಸವದಲ್ಲಿ ಪ್ರತಿಷ್ಠಾಪಿಸಿ ಮಧ್ಯಾಹ್ನ 12:20ಕ್ಕೆ ರಥೋತ್ಸವಕ್ಕೆ ಶಾಸಕ ಎಚ್.ವಿ. ವೆಂಕಟೇಶ್, ಮಾಜಿ ಶಾಸಕ ವೆಂಕಟಣ್ಣಪ್ಪ, ಎಸ್.ಸಿ. ಶಿವಪ್ಪ, ತಹಸೀಲ್ದಾರ್ ವರದರಾಜು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಸಾವಿರಾರು ಜನರು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸುಬ್ರಹ್ಮಣ್ಯೇಶ್ವರನ ಮೂಲ ವಿಗ್ರಹದ ದರ್ಶನಕ್ಕಾಗಿ ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದುಕೊಂಡರು. ದೇಗುಲದ ಮುಂಭಾಗದಲ್ಲಿರುವ ನಾಗ ವಿಗ್ರಹಗಳನ್ನು ಸ್ವಚ್ಛಗೊಳಿಸಿ ಹಾಲೆರೆದು ಪೂಜೆ ಸಲ್ಲಿಸಿದರು. ದೇವಾಲಯದಲ್ಲಿ ಏಕದಶ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಕುಂಕುಮಾರ್ಚನೆ, ವಲ್ಲಿ ದೇವಸೇನೆ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಭಿಷೇಕ, ಪ್ರಾಕಾರೋತ್ಸವ ನಡೆಯಿತು. ರಥೋತ್ಸವದ ನಂತರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ಸಂಪ್ರದಾಯದಂತೆ ಅನ್ನದ ರಾಶಿಯ ಮೇಲೆ ಇರಿಸಿ ಪೂಜೆ ಸಲ್ಲಿಸಲಾಯಿತು. ಪ್ರಧಾನ ಅರ್ಚಕ ಬದ್ರಿನಾಥ್ ನೇತೃತ್ವದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು ಹಾಗೂ ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತನಾಡುತ್ತಿದ್ದಾರೆ. ಈ ದೇವಸ್ಥಾನದ ಇತಿಹಾಸ ಅಂತ ಹೇಳಿದ್ರೆ, ಈ ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹಿಂದೆ ನಮ್ಮ ವಂಶಿಕರಾದ ಅನ್ನಂಭಟ್ರು ಅನ್ನೋರಿಗೆ ಸುಮಾರು 500 ವರ್ಷಗಳ ಕೆಳಗಡೆ ಸ್ವಪ್ನದಲ್ಲಿ ಬಂದು ಉತ್ತರ ಪಿನಾಕಿನ ನದಿಯಲ್ಲಿ ನಾನು ಇದ್ದೇನೆ, ನನ್ನ ತೊಗೊಂಡು ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಸ್ವಪ್ನ ಬಂದಿದೆ. ಮಳೆ ಚೆನ್ನಾಗಿ ಬರ್ತಾ ಇತ್ತು ಅವಾಗ. ಸೊ ಹೇಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ನೇಗಿಲು ಕಟ್ಬಿಟ್ಟು ಉಳುಮೆ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಕಲ್ಲು ಬಂಡೆ ಮರಳು ತೋಡ್ಬಿಟ್ಟು ನೋಡ್ತಾ ಇರಬೇಕಾದ್ರೆ ಆ್ಯಸ್ ಇಟ್ ಈಸ್ ವಿಗ್ರಹ ಇದು 3 ಸುತ್ತು ಹಾಕ್ಕೊಂಡು ಗೋಳು ಹೆಡೆಯಂತಹ ವಿಗ್ರಹ ಸುಮಾರು 2.5 ಅಡಿ ಹೈಟ್ ಇದೆ. ಅದನ್ನು ತೊಗೊಂಡು ಬಂದು ಅವ್ರು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಮಾಡ್ಕೊತಾ ಇದ್ರು. ಇಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆ ನಮ್ಮ ಮನೆ ದೇವರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ. ಆಗ 500 ವರ್ಷಗಳ ಕೆಳಗಡೆ ವಾಹನಗಳಿರಲಿಲ್ಲ. ಸುಮಾರು 2-2.5 ತಿಂಗಳ ಮುಂಚಿತವಾಗಿ ಇಲ್ಲಿಂದ ಕಾಲ್ನಡಿಗೆಯಲ್ಲಿ ಹೊರಟು ಪ್ರತಿ ವರ್ಷ ಮಾರ್ಗಶಿರ ಶುದ್ಧ ಷಷ್ಠಿ ರಥೋತ್ಸವಕ್ಕೆ ಹೋಗಿ ಬರ್ತಾ ಇದ್ರು. ಒಂದು ವರ್ಷ ಇವರು ಇನ್ ಟೈಮ್ ಹೋಗ್ಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ಅವರು ಅಲ್ಲಿ ರಥ ಹೇಳಿದ್ರೆ ಕದಲಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಬ್ರಹ್ಮಚಾರಿ ಮೈ ಮೇಲೆ ಬಂದು ನನ್ನ ಭಕ್ತ ಇನ್ನೂ ಸ್ವಲ್ಪ ದೂರದಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವ್ರು ಹೋಗಿ ಸ್ನಾನ ಮಾಡಿ ಸೇವೆ ನಡೆಸಿದ ಮೇಲೆ ರಥ ಹೇಳಿದ್ರೆ ಕದಿತು ಅಂತ ಹೇಳ್ಬಿಟ್ಟು, ಇನ್ನು ನಿಮಗೆ ವಯಸ್ಸಾಗಿದೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲೇ ಒಂದು ಪಂಚಲೋಹದ ವಿಗ್ರಹ ಕೊಟ್ಟಿದ್ದಾರೆ ಇಲ್ಲಿಗೆ. ಆ ಹಿಂಭಾಗದಲ್ಲಿ ಮೇಲ್ಗಡೆ ಇರುವಂತಹ ವಿಗ್ರಹ. ಸೊ ಅದನ್ನ ಇಲ್ಲಿ ಉತ್ಸವ ವಿಗ್ರಹ ಉಪಯೋಗಿಸ್ಕೊತಾ ಇದ್ದೀವಿ. ಆ ಕುಕ್ಕೆ ಸುಬ್ರಹ್ಮಣ್ಯ, ಆದಿ ಸುಬ್ರಹ್ಮಣ್ಯ ಅಂತಲೂ, ಘಾಟಿ ಸುಬ್ರಹ್ಮಣ್ಯ, ಮಧ್ಯ ಸುಬ್ರಹ್ಮಣ್ಯ ಅಂತಲೂ, ಈ ನಾಗಲಮಡಿಕೆ ಸುಬ್ರಹ್ಮಣ್ಯ, ಅಂತ್ಯ ಸುಬ್ರಹ್ಮಣ್ಯ ಅಂತೂ ಬಹಳ ಪ್ರಸಿದ್ಧವಾದಂಥ ಸುಬ್ರಹ್ಮಣ್ಯ ಕ್ಷೇತ್ರಗಳು. ಈ ಪಾವಗಡ ತಾಲೂಕು, ಈ ನಾಗಲಮಡಿಕೆ 5 ತಾಲೂಕುಗಳ ಆಂಧ್ರದ ಮಧ್ಯದಲ್ಲಿರೋದ್ರಿಂದ ಇದು ಆಂಧ್ರ ಬಾರ್ಡರ್ ಇರುತ್ತೆ. ಆ ಪೆನುಗೊಂಡ ತಾಲೂಕು ರೊದ್ದಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸುಮಾರು ಒಂದು 7 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ರೊದ್ದಮ್ಮಲ್ಲಿ ಇರತಕ್ಕಂಥ ಬಾಲಸುಬ್ಬಯ್ಯ ಎಂಬ ವಂಶಿಕರು ಇಲ್ಲಿಂದ ಕುದುರೆಗಳ ಮೇಲೆ ಸರಕುಗಳು ಹಾಕೊಂಡು ಬಳ್ಳಾರಿಗೆ ವ್ಯಾಪಾರಕ್ಕೆ ಬರಬೇಕಾದ್ರೆ ಈ ವ್ಯಾಪಾರದಲ್ಲಿ ಈ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಒಂದು ಹರಕೆ ಹೊತ್ಕೊಂಡ್ಮೇಲೆ ಅವರೆಲ್ಲ ಉನ್ನತ ಬಂದಮೇಲೆ ಈ ದೇವಸ್ಥಾನ ಕಟ್ಟಿಸಿದ್ದಾರೆ. ಅವರೆಲ್ಲ ಬಳ್ಳಾರಿಯಲ್ಲಿ ವೃದ್ಧಂ ಬಾಲಸುಬ್ಬಯ್ಯ ಲಕ್ಷ್ಮಮ್ಮ ಚಾರಿಟೀಸ್ ಅಂತ ಹೇಳ್ಬಿಟ್ಟು ಒಂದು ಟ್ರಸ್ಟ್ ಮಾಡಿಕೊಂಡು ಅಂಗಡಿಗಳೆಲ್ಲ ಕಟ್ಟಿಸ್ಬಿಟ್ಟು ಬಾಡಿಗೆ ಬರುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷ ಇಲ್ಲಿ ನಾಗಲಮಡಿಕೆಯಲ್ಲಿ ಪುಷ್ಯ ಶುದ್ಧ ಷಷ್ಠಿ ರಥೋತ್ಸವ ನಡೆಯುತ್ತೆ. ಪುಷ್ಯ ಶುದ್ಧ ಚೌತಿಯಿಂದ ಪುಷ್ಯ ಬಹುಳ ಪಾಡ್ಯಮಿವರೆಗೂ ಸುಮಾರು 13 ದಿವಸಗಳ ಕಾಲ ದನಗಳ ಜಾತ್ರೆ, ಬ್ರಹ್ಮ ರಥೋತ್ಸವ ಎಲ್ಲ ನಡೆಯುತ್ತೆ. ಆ ಬಳ್ಳಾರಿಯಿಂದ ವೃದ್ಧಂ ಬಾಲಸುಬ್ಬಯ್ಯ ವಂಶೋದ್ಭವರು ಅವರೆಲ್ಲ ಪ್ರತಿ ವರ್ಷ ಬಂದು 5-6 ದಿವಸ ಕ್ಯಾಂಪ್ ಮಾಡಿ ಆಗಮರೀತಿ ನಡೀಬೇಕಂತ ಕೈಂಕರ್ಯಗಳು. ಹಾಗೆ ಬಂದಿರತಕ್ಕಂಥ ಭಕ್ತಗಳಿಗೆಲ್ಲ ಅನ್ನ ಸಂತರ್ಪಣೆ 500 ವರ್ಷಗಳಿಂದ ವಂಶಪಾರಂಪರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಕಣ್ಣಿನ ದೋಷ ಏನಾದರೂ ಇದ್ದರೆ, ಕಿವಿಯಲ್ಲಿ ಸೋರೋದಾಗಲಿ, ಚರ್ಮವ್ಯಾಧಿ ಏನಾದರೂ ಇದ್ದರೆ, ಮದುವೆ ಆಗದೆ ಇರೋರು, ಮದುವೆ ಆಗಿ ಸಂತಾನಾಭಿವೃದ್ಧಿ ಇಲ್ಲದೆ ಇರೋರು, ಉದ್ಯೋಗದಲ್ಲಿ ಇಲ್ಲದೆ ಇರೋರು, ಸರ್ಪದೋಷ ಶಾಂತಿ ಏನಾದರೂ ಇದ್ದರೆ, ನಾಗದೋಷ ಸರ್ಪದೋಷ ಶಾಂತಿ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಕಲ್ಯಾಣೋತ್ಸವಗಳು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಸೊ ಇಲ್ಲಿ ಮಡಿಕೆಯಿಂದ ಉಳುಮೆ ಮಾಡ್ತಾ ಇರಬೇಕಾದ್ರೆ ನಾಗರ ಕಲ್ಲು ಸಿಕ್ಕಿರೋದ್ರಿಂದ ಈ ಊರಿಗೆ ನಾಗಲ ಮಡಿಕೆ ಅಂತ ಹೆಸರು ಬಂದಿದೆ. ಇದು ಸುಮಾರು 500 ವರ್ಷಗಳಿಂದ ವಂಶ ಪಾರಂಪರ್ಯ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ದಿವಸ ಬಹಳ ಪವಿತ್ರವಾದಂಥ ದಿನ, ಈ ಪರ್ವದಿನ. ಇದು ಬ್ರಹ್ಮರಥೋತ್ಸವ ನಡೆದಿದೆ. ಭಕ್ತಾದಿಗಳೆಲ್ಲ ಸಾಕಷ್ಟು ಜನ ಬಂದಿದ್ದಾರೆ. ಈ ಪರ್ವದಿನದಲ್ಲಿ ಆ ವಲ್ಲಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಅವರವರ ಕೋರಿಕೆಗಳನ್ನು ಅನುಗ್ರಹಿಸಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ನಾನು ಪ್ರಾರ್ಥನೆ ನಡೆಸ್ತೀನಿ.
ಭಕ್ತಾದರು ಯಾವ ಕಡೆಯಿಂದ ಬರ್ತಾರೆ? ಈ ನಾಗರಮಡಿಕೆ ದೇವಸ್ಥಾನಕ್ಕೆ ಕರ್ನಾಟಕ ಅಲ್ಲದೆ ಆಂಧ್ರ ರಾಜ್ಯದಿಂದ, ತೆಲಂಗಾಣ ರಾಜ್ಯದಿಂದ, ತಮಿಳುನಾಡು ರಾಜ್ಯದಿಂದ ಸಾವಿರಾರು ಜನರು ಭಕ್ತಾದರು ಬರ್ತಾರೆ. ಸ್ವಾಮಿ, ಭಕ್ತಾದರು ಏನೇನು ಹರಕೆ ತಗೊಂಡ್ಬರ್ತಾರೆ? ಅವರಿಗೆ ಏನಾದರೂ ಚರ್ಮವ್ಯಾಧಿ ಏನಾದರೂ ಇದ್ದರೆ, ಆಮೇಲಿಂದ ಮದುವೆ ಆಗದೆ ಇದ್ದರೆ, ಆಮೇಲೆ ಉದ್ಯೋಗ ಇಲ್ಲದೆ ಹೋದರೆ, ಆಮೇಲೆ ಮದುವೆ ಆಗಿ ಸಂತಾನಾವೃತ್ತಿ ಇಲ್ಲದೆ ಇದ್ದರೆ ಅವೆಲ್ಲ ಬಂದು ಇಲ್ಲಿಂದ ಹರಕೆಗಳೆಲ್ಲ ಮಾಡಿಕೊಂಡು ಆ ಪೂಜಾ ಕೈಂಕರ್ಯಗಳನ್ನ ನಡೆಸ್ಕೊಂಡು, ಮದುವೆ ಆಗದೆ ಹೋದರೂ ಸರ್ಪದೋಷ ಶಾಂತಿ ಅವೆಲ್ಲ ಮಾಡೋದ್ರಿಂದ ಮದುವೆ ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ. ಇಲ್ಲಿಗೆ ಬಂದು ನಡೆಸ್ಕೊಂಡು ಹೋದವ್ರಿಗೆಲ್ಲ ಚೆನ್ನಾಗಿ ಅನುಕೂಲ ಆಗಿದೆ. ಸ್ವಾಮಿ, ಇಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹೇಗೆ ಬಂದಿದೆ ಸ್ವಾಮಿ? ಈ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ನಮ್ಮ ನಾಗರಮಡಿಕೆಯಲ್ಲಿರೋದು ಸರ್ಪಾಕಾರದಲ್ಲಿರುವಂಥದ್ದು. ಇದು 3 ಸುತ್ತ ಹಾಕೊಂಡು ನೋಡಿ ಹಿಡಿಯಿರುವಂಥ ವಿಗ್ರಹ. ನಮ್ಮ ಆಂಧ್ರ ರಾಜ್ಯದಲ್ಲಾಗಲಿ, ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಾಗಲಿ ಈ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಗಳಲ್ಲಿ ಸರ್ಪಾಕಾರದಲ್ಲಿ. ಅದೇ ನಾವು ತಮಿಳುನಾಡಿಗೆ ಹೋದಾಗ ಅಲ್ಲಿ ಮುರುಗನ್, ಅಲ್ಲಿ ದೇವಸ್ಥಾನ ಸಮೇತವಾಗಿ ಸುಬ್ರಹ್ಮಣ್ಯ ಸ್ವಾಮಿ ದಂಡಪಾಣಿಯಾಗಿ ಇರ್ತಾರೆ. ಜಾತ್ರೆ ಆದಮೇಲೆ ಏನೇನು ವಿಶೇಷ ಪೂಜೆ ನಡೆಸ್ತಾರೆ? ಯಾವತ್ತು ದಿನ? ಈ ಜಾತ್ರೆಯಲ್ಲಿ ಪ್ರತಿ ದಿವಸನೂ ಸುಮಾರು 13 ದಿವಸಗಳ ಕಾಲ ಪಂಚಾಮೃತ ಅಭಿಷೇಕ, ಬ್ರಹ್ಮರಥೋತ್ಸವ ಆಗಮ ರೀತಿ ನಡೀಬೇಕಂತ ಕೈಂಕರ್ಯಗಳಾದಮೇಲೆ ಪ್ರತಿ ದಿವಸ ಪಂಚಾಮೃತ ಅಭಿಷೇಕ, ಏಕವಾರ ರುದ್ರಾಭಿಷೇಕ, ಮಹಾನ್ಯಾಸಪೂರ್ವಕ ಏಕಾದಶವಾರ ರುದ್ರಾಭಿಷೇಕ, ಅಷ್ಟೋತ್ತರ, ಸಹಸ್ರನಾಮ, ಪ್ರಾಕಾರೋತ್ಸವ, ರಾತ್ರಿ ಉತ್ಸವಗಳು ವಿಜೃಂಭಣೆಯಾಗಿ ನಡೆಯುತ್ತವೆ. ಸ್ವಾಮಿ, ಏನೇನು ಪೂಜೆ ನಡೀತದೆ ಸ್ವಾಮಿ? ಇವತ್ತಿನ ದಿವಸ ಬೆಳಗಿನ ಜಾವಕ್ಕೆ ಬಂದು ಪಂಚಾಮೃತ ಅಭಿಷೇಕ, ಮಹಾನ್ಯಾಸಪೂರ್ವಕ ಏಕಾದಶವಾರ ರುದ್ರಾಭಿಷೇಕ, ಅಷ್ಟೋತ್ತರ, ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ, ಸಹಸ್ರನಾಮ, ಪ್ರಾಕಾರೋತ್ಸವ, ಹಾಗೆ ಬ್ರಹ್ಮರಥೋತ್ಸವ ಅಂಗವಾಗಿ ಪೂರ್ಣಾಹುತಿ, ಆಮೇಲಿಂದ ಬ್ರಹ್ಮರಥೋತ್ಸವ ನಡೆದಿರುತ್ತೆ. ಹಾಗೆ ರಾತ್ರಿ ಅದೇ ಬ್ರಹ್ಮರಥೋತ್ಸವದಲ್ಲಿ ಉತ್ಸವನೂ ಇರುತ್ತೆ, ಹಾಲಿನ ಅಭಿಷೇಕನೂ ಆಗಿರುತ್ತೆ. ಪ್ರತಿ ದಿವಸ ಅದು ಇರುತ್ತೆ. ಎಷ್ಟು ಲೀಟರ್ ಸ್ವಾಮಿ? ಎಷ್ಟು ಲೀಟ್ರು? ಇವತ್ತೆಲ್ಲ ಸುಮಾರು ಒಂದು 25ರಿಂದ 30 ಲೀಟರ್ ಹಾಲು ಅಭಿಷೇಕ ಯಾತ್ರೆಯ ಪ್ರಯುಕ್ತ ವಿಶೇಷ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು. ಪೊಲೀಸ್ ಭದ್ರತೆಯ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದರು. ವರದಿ ಮಾರುತಿ, MS ಮೀಡಿಯಾ. ದಯವಿಟ್ಟು ನಮ್ಮ MS ಮೀಡಿಯಾ ವಿಡಿಯೋಸ್ಗಳನ್ನು ಪಬ್ಲಿಕ್ ಆ್ಯಪ್ನಲ್ಲಿ ಹಾಕಬೇಡಿ. ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಚಾನಲ್ ಹೆಸರು MS ಮೀಡಿಯಾ ನ್ಯೂಸ್. ನಮ್ಮ ಚಾನಲ್ನಲ್ಲಿ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ರತಿದಿನ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ.
ಸೈಡು. ಹೋಗ್ಲಿ ಹೋಗ್ಲಿ